ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಸ್ಮೈಲಿ ಸೋನಿ ಸವಿ ಕನ್ನಡ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಆ ಭಗವಂತನ ಆಶೀರ್ವಾದದಿಂದ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೇನೆ. ನಾನು ಕೂಡ ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಸಪೋರ್ಟಿಂದ ತುಂಬ 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 ಚೆನ್ನಾಗಿದ್ದೇನೆ. ಎನಿವೆ ಫ್ರೆಂಡ್ಸ್, ತುಂಬ ಮಳೆ ಗೊತ್ತೇ ಇದೆ. ಟುಡೇ ಸಾಟರ್ಡೆ. ಸುಮ್ಮನೆ ಹೊರಗೆಲ್ಲೋ ಹೋಗೋ ಹಾಗಿಲ್ಲ, ಏನಿಲ್ಲ. ಮನೆಯೊಳಗೆ ಊಟ, ತಿಂಡಿ, ಕಾಫಿ, ಸ್ನಾನ, ರೆಸ್ಟ್ ಅಷ್ಟೇ ಆಗಿದೆ ಒಂದು 10-15 ಡೇಸಿಂದ. ಮತ್ತೇನು ಅಂದರೆ, ಈಗ ನಾನೊಂದು 2 ಡೇಸ್ ಬ್ಯಾಕ್ ನಾನಿಲ್ಲಿ ಕೂರ್ಗಿಗೆ ಬಂದೆ. ಬ್ಯಾಂಗ್ಳೂರಿದ್ದೆ, ನಿಮಗೆಲ್ಲ ಗೊತ್ತಿದೆ. ತುಂಬ ಮಳೆ ಇದೆ. ಹಾಗೆ ಆದರೂ ಸೂಪರ್ ಕ್ಲೈಮೇಟ್. ಮನೆಯೊಳಗೆ ಇದ್ಕೊಂಡು ಆರಾಮಾಗಿ ಒಳ್ಳೊಳ್ಳೆ ಫುಡ್ ಎಲ್ಲ ತಿನ್ಕೊಂಡು ಎಂಜಾಯ್ ಮಾಡೋದು ಮಳೆನ. ವರ್ಷಕ್ಕೊಂದು ಸಲ ಅಲ್ಲ ಅಷ್ಟೇ. ಹೊರಗೆಲ್ಲ ಓಡಾಡಬೇಕಂದ್ರೆ ಆ್ಯಕ್ಚುಲಿ ನನ್ನ ಗಾಡಿನ ನಾನು ಸರ್ವಿಸಿಗೆ ಬಿಟ್ಟಿದ್ದೀನಿ. ಎಲ್ಲೂ ಓಡಾಡೋಕ್ಕಾಗ್ತಾ ಇಲ್ಲ. ಕಾರಿಲ್ಲ ಈಗ ಸದ್ಯಕ್ಕೆ ಮನೆಯಲ್ಲಿ. 2 ಡೇಸ್ ರಿಟರ್ನ್ ಆಗುತ್ತೆ. ಸರ್ವಿಸ್ ಆಗ್ತಾಯಿದೆ ಗಾಡಿ. ಮತ್ತು ಸ್ಕೂಟಿಯಲ್ಲಿ ಓಡಾಡೋಕ್ಕಾಗಲ್ಲ, ತುಂಬ ಮಳೆ ಇದೆ ಫ್ರೆಂಡ್ಸ್. ಇವತ್ತು ಸುಮ್ಮನೆ ಕೂತ್ಕೊಂಡಿದ್ದವಳು ಏನಾದರೂ ಒಂದು ವಿಡಿಯೋ ಮಾಡೋಣ, ಲಾಗ್ ಮಾಡೋಣ ಅಂದ್ಕೊಂಡು ಥಿಂಕ್ ಮಾಡ್ತಾಯಿದ್ದೆ. ಆಗ ನನಗೆ ಅನ್ನಿಸ್ತು ನಮ್ಮನೆ ಹೋಮ್ ಟೂರ್ ಮಾಡೋಣ ಅಂತ. ನೀವೆಲ್ಲ ಅಂದ್ಕೊಂಡಿರೋ ಹಾಗೆ ನಮ್ಮದೇನು ಸ್ಪೆಷಲ್ಲು, ತುಂಬ ದೊಡ್ಡ ಮನೆ ಹಾಗೆ ಹೀಗೆ ಏನಿಲ್ಲ. ವಿಲೇಜ್ ಮನೆ, ಹಳ್ಳಿ ಮನೆ ಹೇಗಿರುತ್ತೆ ಆ ಥರ ಇದೆ. ಹೇಗಿದೆ, ನಾನೇನು ಸ್ಪೆಷಲ್ ಪ್ರಿಪ್ರೇಷನ್ನು ಹಾಗೆಲ್ಲ ಏನೂ ಮಾಡ್ಕೊಂಡಿಲ್ಲ. ಇದ್ದದಿದ್ದಾಗೇ ನಿಮ್ಮ ಮುಂದೆ ತೋರಿಸೋಣ ಅಂದ್ಕೊಂಡಿದ್ದೇನೆ. ಸುಮ್ಮನೆ ತುಂಬ ಬೋರ್ ಆಗ್ತಾಯಿತ್ತು. ನಾನು ಲೆಂತಿ ವಿಡಿಯೋನ ಮಾಡಿ ತುಂಬ ದಿನ ಆಯಿತು. ಹಾಗೆ ನಮ್ಮನೆ ಹೋಮ್ ಟೂರ್ ಮಾಡೋಣ ಅಂತ. ನೀವೆಲ್ಲ ರೆಡಿ ಇದ್ದೀರಾ ನಮ್ಮನೆನ ನೋಡೋಕ್ಕೆ? ಕಮಾನ್, ಲೆಟ್ಸ್ ಗೋ. ತುಂಬ ಮಳೆ ಇದೆ ಫ್ರೆಂಡ್ಸ್. ಮೇಯ್ನ್ ಗೇಟ್ ಅಲ್ಲಿದೆ, ಇನ್ನೊಂದು ಸ್ಮಾಲ್ ಗೇಟ್ ಆ ಕಡೆ ಇದೆ. ನಾನು ಇಲ್ಲಿ ನಿಂತ್ಕೊಂಡು ಸ್ವಲ್ಪ ಹೊರಗಡೆ ಏನಂತ ಹೇಳಿದ್ರೆ ಫ್ರೆಂಡ್ಸ್, ಮಳೆ ಇದೆ, ಹಾಗಾಗಿ ಎಲ್ಲಿಂದ ವಿಡಿಯೋ ಮಾಡಲಿಕ್ಕಾಗ್ತಾ ಇಲ್ಲ, ಸಾರಿ. ಮತ್ತು ನಿಮಗೆ ಗೊತ್ತೇ ಇದೆ, ಇದು ಗಾರ್ಡನ್ ಎಲ್ಲ ನನ್ನ ರೀಲ್ಸಲ್ಲೆಲ್ಲ ನೋಡಿದ್ದೀರಾ. ಇದು ನನ್ನ ಕಾರ್ ಶೆಡ್ಡು ಫ್ರೆಂಡ್ಸ್. ಕಾರ್ ಸರ್ವಿಸಲ್ಲಿ ಬಿಟ್ಟಿರೋದ್ರಿಂದ ಗಾಡಿ ಇಲ್ಲ ಈಗ ಸದ್ಯಕ್ಕೆ. ತುಂಬ ಮಳೆ ಬರ್ತಾಯಿದೆ ನೋಡಿ, ಕಾಣಿಸ್ತಾ ಇದೆ ಅಲ್ಲ. ಇದು ಬ್ಯಾಕೆಲ್ಲ ನಮ್ಮದೇನೇ ಜಾಗ. ನಮ್ಮನೆ ಸುತ್ತ ತುಂಬ ಗ್ರೀನ್ ಆಗಿದೆ. ನಿಮಗೆಲ್ಲ ತುಂಬ ಇಷ್ಟ ಆಗುತ್ತೆ ಅಂದ್ಕೊತೀನಿ. ನೋಡಿ, ನಮ್ಮನೆ ಹೊರಗೆ ಕಾಣಿಸ್ತಾ ಇದೆಯಾ? ಇದು ನಮ್ಮ ಮನೆ ಫುಲ್ಲು ಔಟ್ಸೈಡ್ ಲುಕ್ ಹೀಗಿದೆ ಫ್ರೆಂಡ್ಸ್. ಇದು ಹಾಸನ್ ಟು ಬ್ಯಾಂಗ್ಳೂರ್ ಮೈನ್ ರೋಡ್ ಬರುತ್ತೆ. ಹಾಗೆ ಸ್ವಲ್ಪ ಮಳೆ ಕಮ್ಮಿ ಆಗಿದೆ. ಆ್ಯಕ್ಚುಲಿ ನಾನಿಲ್ಲಿ ನಿಲ್ತೇನೆ ನೋಡಿ. ಇದು ಮೈನ್ ರೋಡು. ನಮಗೆಲ್ಲ ಬ್ಯಾಂಗ್ಳೂರೆಲ್ಲ ಹೋಗಬೇಕಂದ್ರೆ ನಮ್ಮ ಮನೆ ಮುಂದೆನೇ ಬಸ್ ಬರುತ್ತೆ, ಬಸ್ ನಿಲ್ಲತ್ತೆ. ಹಾಗೆ ಇದು ಗಾರ್ಡನ್ ನೋಡಿರ್ತೀರಲ್ಲ, ತೋರಿಸ್ತೇನೆ ಎಷ್ಟು ಸಾಧ್ಯ ಅಷ್ಟು. ಇದು ಮೈನ್ ರೋಡ್ ಸೈಡು ನಮ್ಮದು ಮನೆ. ಹೊರಗಿಂದ ಹೀಗೆ ಇದೆ ನೋಡಿ, ಇಷ್ಟು ಮನೆ. ಮುಂದೆ ಎಲ್ಲ ಮಳೆ ಇರೋದ್ರಿಂದ ಫ್ರೆಂಡ್ಸ್ ಏನು ಕೂಡ ಕ್ಲೀನ್ ಮಾಡಲಿಕ್ಕಾಗಿಲ್ಲ. ಅಷ್ಟು ಎಲ್ಲ ಸತ್ತೆ ಕಚ್ಚಡ ಹಳ ಅಂತ ಹೇಳ್ತಾರೆ ನಮ್ಮ ಸೈಡು. ನೀವೇನು ಹೇಳ್ತೀರಾ ಕಾಮೆಂಟಲ್ಲಿ ತಿಳಿಸಿ. ಅದೆಲ್ಲ ಬೆಳ್ಕೊಂಡಿದೆ. ಈಗ ಅದಕ್ಕೆ ಸ್ಪ್ರೇ ಮಾಡಿ ಎಲ್ಲ ಕಡಿಮೆ ಮಾಡೋಣ ಅಂತ ಹೇಳಿದ್ರೆ ಸ್ಪ್ರೇ ಮಾಡಲಿಕ್ಕೆ ಆಗ್ತಾಯಿಲ್ಲ, ಸುರಿತಾನೇ ಇದೆ ಮಳೆ. ಹಾಗೆ ನೋಡಿ ನಮ್ಮ ಮನೆ. ಓಕೆ, ಈಗ ಹೋಗೋಣ. ಪಾಟೆಲ್ಲ ನಾನು ತೋರಿಸಿರ್ತೇನೆ, ಕಳೆದ ಸಲ ವೀಡಿಯೋನಲ್ಲಿ ತೋರಿಸಿದ್ದೇನೆ, ಹಾಗಾಗಿ ನಿಮಗೆ ಗೊತ್ತಿದೆ ಅಲ್ಲ, ನೋಡಿರ್ತೀರ. ಈಗ ಒಳಗೆ, ಈಗ ಸದ್ಯಕ್ಕೆ ಮಳೆ ಇರೋದ್ರಿಂದ ಔಟ್ ಸೈಡು ವೀಡಿಯೋ ಮಾಡಲಿಕ್ಕಾಗಲ್ಲ. ಇನ್ಸೈಡ್ ಮನೆಯದು ಹೋಮ್ ಟೂರ್ ಅಂತ ನಾನು ಮುಂಚೆನೇ ಹೇಳಿರೋದ್ರಿಂದ ಒಳಗಡೆ ತೋರಿಸ್ತೇನೆ ನೋಡಿ ಫ್ರೆಂಡ್ಸ್. ಇಷ್ಟು ತೋರಿಸ್ತೇನೆ ನಮ್ಮನೆ ಔಟ್ಲುಕ್. ಇದು ಹೊರಗಡೆಯಿಂದ ಹೀಗೆ ಇದೆ. ಸೀದಾ ಹೀಗೆ ಬಂದಾಗ ಇದು ಎಂಟ್ರೆನ್ಸ್. ಓಕೆ, ಎಲ್ಲ ಗಿಡಗಳೆಲ್ಲ ಈಗ ಮಳೆಯಲ್ಲಿ ಮೇಂಟೈನ್ ಮಾಡೋಕ್ಕಾಗದೆ ಎಲ್ಲ ಒಂಥರ ಆಗಿದೆ. ಅದನ್ನೇ ಒಂದಿನ ವಿಡಿಯೋ ಮಾಡ್ತೀನಿ. ಇಲ್ಲಿ ಫುಲ್ಲು ದೊಡ್ಡದು ಫ್ರೆಂಡ್ಸ್, ಒಂದು ಪೋರ್ಟಿಕೋ ಇದೆ. ನಮ್ಮನೆ ಹಳೆ ಕಾಲದ ಮನೆ.
ಇದು 79 80ಯಲ್ಲಿ ಆಗಿರೋವಂಥ ಮನೆ. ನೀವೇ ಗೆಸ್ ಮಾಡಿ ಎಷ್ಟು ಇಯರ್ ಆಗಿರ್ಬೋದು ಅಂತ. ಇದೊಂದು ನಂದು ಹಳೇದೊಂದು ಸ್ಕೂಟರ್. ಈ ಸ್ಕೂಟರ್ ಏನಂತಂದರೆ ಫ್ರೆಂಡ್ಸ್, ನಾನು ಬ್ಯಾಂಗ್ಳೂರಲ್ಲಿ ಜಾಬ್ ಮಾಡ್ತಾಯಿದ್ದೆ. ಆವಾಗ ನಾನು EMI ಕಟ್ಟಿ ನನಗೆ ಅಂತ ಫಸ್ಟ್ ತಗೊಂಡೆ ಸ್ಕೂಟರ್ ಇದು. ನಾನೊಂದು ಹಾರ್ಟ್ ಸ್ಟಿಕ್ಕರ್ ಹಾಕಿ ಅದರಲ್ಲಿ SS ಅಂತ ಇದೆ. ಸವಿತಾ ಸೃಷ್ಟಿ, ನನ್ನ ಮಗಳ ಸೃಷ್ಟಿ ನೋಡಿ ಅದು. ಓಕೆ, ಇಲ್ಲೊಂದು ಹೊರಗಿಂದ ಎಲ್ಲ ನಮ್ಮನೆ ಫ್ರಂಟು ನಾವಿನ್ನೂ ಸಿಮೆಂಟ್ ಎಲ್ಲ ಮಾಡಿಲ್ಲಲ್ಲ, ಹಾಗೆ ಬರುವಾಗ ಎಲ್ಲ ಮಣ್ಣಿರುತ್ತೆ. ಸುಮ್ಮನೆ ಹೀಗೊಂದು ಮ್ಯಾಟ್ ಹಾಕಿದ್ದೇನೆ. ಹೀಗೆ ಬಂದರೆ ಮೈನ್ ಡೋರು ನಾನು ಮುಂಚೆನೇ ಓಪನ್ ಮಾಡಿಬಿಟ್ಟಿದ್ದೇನೆ. ಸೀದಾ ಎಂಟ್ರೆನ್ಸ್ ಫ್ರೆಂಡ್ಸ್. ಸ್ಟಾರ್ಟಿಂಗು ಬಂದಾಗ ಓಕೆ, ಡೋರ್ ಕ್ಲೋಸ್ ಮಾಡೋಣ. ಇಲ್ಲಿ ಒಂದು ಇನ್ವರ್ಟರ್ ಇಟ್ಟಿದ್ದೇನೆ. ಆಮೇಲೆ ಮನೆ ಲೆಫ್ಟ್ ಸೈಡಿಗೆ ಒಂದು ದಿವಾನ್ ಕಾಟ್ ಇದೆ. ನಮ್ಮ ಮನೆಯದು ಫ್ಲೋರ್ ಬಂದುಬಿಟ್ಟು ಓಲ್ಡ್ ಫ್ಲೋರು, ಅಂದರೆ ರೆಡ್ ಆಕ್ಸೈಡು. ನಾವು ಇದನ್ನೇ ಮೇಂಟೈನ್ ಮಾಡಿದ್ದೇವೆ, ನಮಗಿದೇ ಇಷ್ಟ. ಲೆಫ್ಟಿಗೆ ದಿವಾನ್ ಕಾಟು, ರೈಟಿಗೆ ಒಂದು ಸೋಫಾ, ಸ್ಮಾಲ್ ಸೋಫಾ ಇಟ್ಟಿದ್ದೇವೆ, ಕಾಣಿಸ್ತಾ ಇರ್ಬೋದು. ಸೋಫಾಗೆ ಹೀಗೆ 3 ಪಿಲ್ಲೋ ಎಲ್ಲ ಇಟ್ಟಿದ್ದೇನೆ. ಮತ್ತು ನಮ್ಮದು ವಿಂಡೋಗೆ ಈ ಟೈಪಲ್ಲಿ ಕರ್ಟನ್ ಅರೇಂಜ್ ಮಾಡಿದ್ದೇನೆ. ಪಕ್ಕದಲ್ಲೇ ಒಂದು ಟೀಪಾಯ್, ಒಂದು ಗ್ಲಾಸ್ ಟೀಪಾಯ್, ಅದರ ಮೇಲೆ ಹೀಗೆ ಫ್ಲವರ್ ಇದೆ. ಆ ಸೋಫಾ ಪಕ್ಕ ಇನ್ನೊಂದು ವುಡ್ದು ಸೋಫಾ ಇದೆ, ಅಲ್ಲಿ ಕೂಡ ಈ ಥರ ಇಟ್ಟಿದ್ದೇನೆ. ಮತ್ತು ಒಂದು ಚೇರ್ ಆ ಸೈಡು, ಒಂದು ಸೈಡ್ ಈ ಸೈಡು, ಮಾಮೂಲಿ TV ಸ್ಟ್ಯಾಂಡ್, ಅಲ್ಲೊಂದು ಟೀಪಾಯ್, ಇಲ್ಲೊಂದು ಸ್ಮಾಲಾಗಿ ಏನೋ ನನಗೆ ಗೊತ್ತಿರೋ ಥರ ಏನೋ ಒಂದು ಸ್ಮಾಲ್ ಇದು ಆರ್ಟಿಫಿಷಿಯಲ್ ಲೀಫ್ ಇದು, ಹಾಗೆ ಇಟ್ಟಿದ್ದೇನೆ. ಅದು ಬಂದರೆ ಒಂದು ಮಾಮೂಲಿ ಫ್ಯಾನು, ಇದೊಂದು ಗ್ರಾಸ್ ಟೈಪು, ಎಲೆದು ಮನಿ ಪ್ಲಾಂಟ್ ಟೈಪು. ಇದು ಆ್ಯಕ್ಚುಲಿ ರಿಯಲ್ ಅಲ್ಲ ಫ್ರೆಂಡ್ಸ್, ಆರ್ಟಿಫಿಷಿಯಲ್. ಅದು ನನ್ನ ಮಗಳು ಚಿಕ್ಕವಳು 2 ಇಯರ್ 3 ಇಯರ್ ಇರುವಾಗ ಆಟ ಆಡ್ತಾ ಇದ್ದಿದ್ದು ಡಾಲ್. ಅವಳಿಗೆ ಮಲ್ಕೊಳ್ಳೋಕ್ಕೆ ಅಂತ ಕೊಡಿಸಿದ್ದು, ಅದು ಹಾಗೆ ಇಟ್ಟಿದ್ದೇನೆ. ಇದು ಬಂದರೆ ನನ್ನ ಮತ್ತು ನನ್ನ ಹಸ್ಬೆಂಡದು ಫೋಟೋ. ಇದು ತುಂಬ ವರ್ಷದ್ದು, ನಾನಾಗ 3 ಮಂತ್ ಪ್ರೆಗ್ನೆಂಟ್ ಇದ್ದೆ ಫ್ರೆಂಡ್, ಆಗ ನಾನು ಫೋಟೋ ತೆಗೆಸ್ಕೊಂಡಿದ್ದು. ಇದು ಮಾಮೂಲು ಒಂದು TV ಇದೆ. ಅದು ಬಿಟ್ಟರೆ ನಂದು ಕಾಲೇಜೆಲ್ಲ ಹೋಗುವಾಗ ಕಾಲೇಜೆಲ್ಲ ಸಾರಿ ನನ್ನ ಮಗಳಿಗೆ ಒಂದು 4-5 ಇಯರ್ ಇತ್ತು ಅನಿಸುತ್ತೆ, ಆಗ ತೆಗೆದಿರೋ ಫೋಟೋ ಅದು. ಹಾಗೇ ಬಂದರೆ ಅದ್ರ ಮೇಲೊಂದು ವಾಸ್ ಇಟ್ಟಿದ್ದೇನೆ. ಇಲ್ಲೊಂದು ವಾಸ್ ಇಲ್ಲಿ. ಆ್ಯಕ್ಚುಲಿ ಇದು ಬಂದು ಫ್ರೆಂಡ್ಸ್, ನನ್ನ ಮಗಳು ಒಂದು 6th 7th ಇರ್ಬೋದು. ಆಗ ಅವಳು ಮನೆಯಲ್ಲಿ ಓಲ್ಡ್, ಈಗ ಫಂಕ್ಷನ್ ಎಲ್ಲ ಹೋದರೆ ಈಗ ಮಣ್ಣಿಂದ ಮಡಿಕೆ ಎಲ್ಲ ಡೆಕೋರೇಷನ್ ಇಟ್ಟಿರ್ತಾರಲ್ವ ಶಾಸ್ತ್ರಕ್ಕೆ ಏನೋ, ಅದನ್ನು ನಾನು ಎತ್ಕೊಬಂದಿದ್ದೆ. ಅವಳು ಅದನ್ನು ಪೇಂಟ್ ಮಾಡಿರೋದು ಅದು. ಇದೊಂದು ಮಾಮೂಲಿ, ಅದನ್ನು ಹಾಗೇ ಇಟ್ಟಿದ್ದೇನೆ. ಮತ್ತು ಈ ಹಾಲಲ್ಲಿ ದಿವಾನ್ ಕಾಟ್ ಅಂತ ಹೇಳಿದೆ ಅಲ್ಲ, ಆ ದಿವಾನ್ ಕಾಟ್ ಮೇಲೆ ಹೋದರೆ ನಾನು ಮತ್ತು ನನ್ನ ಮಗಳ ಫೋಟೋ ಇದೆ. ಇದು ಯಾರೋ ಗಿಫ್ಟ್ ಮಾಡಿದ್ದು. ಆ್ಯಕ್ಚುಲಿ ಇದು ಸಿಂಗಲ್ ಆಗಿ ಹಾಕಬೇಕೋ ಹಾಕಬಾರ್ದೋ ನನಗೆ ಗೊತ್ತಿಲ್ಲ. ಕೆಲವರು ಹಾಕಬಾರ್ದಂತಾರೆ, ಕೆಲವರು ವೈಟ್ ಕುದುರೆ ಹಾರ್ಸು ತುಂಬ ಒಳ್ಳೇದಂತಾರೆ. ಸೊ ನಾನು ಸುಮ್ಮನೆ ಎಲ್ಲೋ ಮಳೆ, ಆಲ್ರೆಡಿ ಓಲ್ಡ್ ಮನೆಯಲ್ಲ, ಮಳೆ ಹೊಡಿಯೋದೆಲ್ಲ ಬೇಡ, ಅಲ್ಲೊಂದಿತ್ತು ಮೊಳೆ, ಅದಕ್ಕೇ ಇಟ್ಟೆ. ಹಾಗೆ ಈಗ ಇಲ್ಲಿ ನಿಂತರೆ ಕಾಣ್ಬೋದು, ಇಲ್ಲಿ ನಿಲ್ತೇನೆ ನೋಡಿ. ಫುಲ್ ನಮ್ಮ ಮನೆಯದು ಹಾಲ್ ಲುಕ್ ಹೀಗಿದೆ. ಹೀಗೆ ಈ ಸೈಡಿಂದನೂ ಅಲ್ಲೊಂದು ಸೋಫಾ, ನೆಲಕ್ಕೊಂದು ಮೆರೂನು. ನಿಮಗೆ ಅನಿಸ್ಬೋದು ಫ್ರೆಂಡ್ಸ್, ಏನು ಫುಲ್ಲು ಎಲ್ಲ ಹಾಲಲ್ಲಿ ಮೆರೂನ್ ಕರ್ಟನಿಂದ ಪ್ರತಿಯೊಂದು ಮೆರೂನ್ ಕಾಂಬಿನೇಷನ್ ಇದೆ ಅಂತ. ಆ್ಯಕ್ಚುಲಿ ನನಗೆ ಕ್ರೀಮ್ ಮೆರೂನ್ ತುಂಬ ಇಷ್ಟ ಆಗುತ್ತೆ, ಹಾಗಾಗಿ ಹೀಗೆ ಇದೆ ನೋಡಿ ನಮ್ಮದು ಹಾಲ್. ಅಲ್ಲಿ ಕೂತ್ಕೊಂಡ್ರೆ ಹೀಗೆ ನೋಡಿ. ನಿಮಗೇನು ಅನ್ನಿಸ್ತು, ಚೆನ್ನಾಗಿ ಇಟ್ಟಿದ್ದೇನಾ, ನೀಟಾಗಿ ಇಟ್ಟಿದ್ದೇನಾ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಮತ್ತು ಈ ಸೈಡ್ ಮೇನ್ ಡೋರಿಂದ ನಿಂತ್ಕೊಂಡ್ರೆ ಅದೇ ಹಾಲು ಹೀಗೆ ಕಾಣಿಸುತ್ತೆ. ಓಕೆ,
ಲಾ 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 ನಮ್ಮ ಮನೆ ನಮ್ಮ ಮನೆ. ಎಲ್ಲರಿಗೂ ಒಂದು ಕನಸು, ತಲೆ ಮೇಲೊಂದು ಸೂರು ಇರಬೇಕು, ಒಂದು ಮನೆ ಇರಬೇಕು ನಮಗೆ. ಅದು ಯಾವುದೇ ಆಗಿರಲಿ, ಒಂದು ದೊಡ್ಡ ಮನೆ ಆಗಲಿ, ಚಿಕ್ಕ ಮನೆ ಆಗಲಿ, ಹುಲ್ಲು ಮನೆ ಆಗಲಿ, ಹುಲ್ಲು ಗುಡಿಸಲಾಗಲಿ, ನಮ್ಮದು ಅಂತ ಒಂದು ಮನೆ ಇರಬೇಕು ಅನ್ನೋದು ಪ್ರತಿಯೊಬ್ಬರ ಕನಸಾಗಿರುತ್ತೆ ಫ್ರೆಂಡ್ಸ್. ಅದರಲ್ಲಿ ನಾನು ಅದೃಷ್ಟವಂತೆ. ಅಂದರೆ ಈ ಮನೆಯನ್ನು ನಾವು ಮಾಡಿದ್ದಲ್ಲ, ನನ್ನ ಹಸ್ಬೆಂಡ್ ಪಾಲಿಗೆ ಬಂದಿದ್ದು, ನಮ್ಮ ಮಾವ ಅವರು ಮಾಡಿಕೊಟ್ಟಿದ್ದ ಮನೆ, ಅದರಲ್ಲೇ ನಾನಿದ್ದೇನೆ. ಇದನ್ನೆಲ್ಲ ನೀವು ಅನ್ಕೋಬೋದು, ನೆಲನೆಲ್ಲ ಇನ್ನು ಈ ಮನೆನ ಎಲ್ಲ ಮಾಡಿಫೈಡ್ ಮಾಡ್ಬೋದು, ಟೈಲ್ಸ್ ಎಲ್ಲ ಹಾಕಿ ಹಾಗೆ ಹೀಗೆ. ನನಗೆ ಇದ್ದದ್ದು ಹಾಗೇ ಇರಬೇಕು, ಅದನ್ನೆಲ್ಲ ಚೇಂಜ್ ಮಾಡಲಿಕ್ಕೆ ಆ್ಯಕ್ಚುಲಿ ಇಷ್ಟ ಇಲ್ಲ. ಹೀಗೇ ನನಗೆ ಇಷ್ಟ ಇದೆ, ಅದನ್ನು ಹಾಗೆ ಇದು ಮಾಡೋಣ. ನನ್ನ ಮಗಳಿಗೆಲ್ಲ ತುಂಬ ಇಷ್ಟ, ಈ ಮನೆ ಹೇಗಿದೆ ಹಾಗೆ ಇಟ್ಕೋಬೇಕು ಅಂತ ಹೇಳಿ ನಾನು ಹಾಗೆ ಇಟ್ಕೊಂಡಿದ್ದೇನೆ. ನನಗೊಂದೊಂದು ಟೈಮು ಆಸೆ ಇತ್ತು, ನೆಲಕ್ಕೆಲ್ಲ ಸ್ವಲ್ಪ ಟೈಲ್ಸ್ ಎಲ್ಲ ಹಾಕೋಣ ಅಂತ. ಬೇಡ ಅಂತ ಹೇಳಿಬಿಟ್ಟು ಹಾಗೆ ಬಿಟ್ಟಿದ್ದೀವಿ. ನಮಗೆ ಯಾರು ಬಂದ್ರೂ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಅಂತಾರೆ. ಆಗ ನಂಗೆ ಖುಷಿ ಆಗುತ್ತೆ. ಚೇಂಜ್ ಮಾಡಬೇಕು ಅಂತ ಹೇಳಿಬಿಟ್ಟು ನನಗನ್ನಿಸಿಲ್ಲ. ಓಕೆ ಫ್ರೆಂಡ್, ಬನ್ನಿ ಈಗ ನೋಡಿದ್ರಿ ಎಲ್ಲ. ಓಕೆ, ಹಾಲು ಎಲ್ಲ ಆಯ್ತಲ್ವಾ. ಈಗ ಸೀದಾ ಬರುವಾಗ ಫ್ರೆಂಡ್ಸ್ ನೋಡಿ, ಇಲ್ಲೊಂದು ರೂಮ್ ಇದೆ. ರೂಮ್ ಅಂತ ಹೇಳಿದ್ರೆ ಸೊ ರೂಮೇ, ಅದು ಪಕ್ಕ ನಮಗೆ ಒಂದು ಗೋಡೌನ್ ಅಂತ ಮಾಡ್ಕೊಂಡಿದ್ವಿ. ಔಟ್ಸೈಡಿಂದ ಅಲ್ಲಿಗೆ ಡೋರ್ ಇದೆ, ನಾವು ಅದು ಕ್ಲೋಸ್ ಮಾಡಿದ್ದೇವೆ. ಈ ಗೋಡೆ ಇತ್ತು ನೋಡಿ, ಇದು ಆ್ಯಕ್ಚುಲಿ ಫ್ರೆಂಡ್ಸ್ ಮೇಲೆ ಇದು ಹಾಕಿದ್ದೇನೆ. ಈ ಗೋಡೆ ಫುಲ್ ಇತ್ತು ಆ್ಯಕ್ಚುಲಿ. ನಾನೇನು ಮಾಡಿದೆ, ಆ ಕಡೆ ಡೋರನ್ನ ಕ್ಲೋಸ್ ಮಾಡಿ ಇದಕ್ಕೆ ಅಟ್ಯಾಚ್ ಇತ್ತಲ್ಲ, ಈ ಗೋಡೆನ ಓಪನ್ ಮಾಡಿಸ್ಬಿಟ್ಟು ಒಂದು ರೂಮ್ ಮಾಡೋಣ, ರೂಮ್ ಬೇಕು ಅಂತ ಹೇಳಿ ಟಿ ವಿ ಹಾಲಿಂದನೇ ಎಂಟ್ರೆನ್ಸ್ ಕೊಟ್ಟಿದ್ದು ನೋಡಿ. ಹೀಗೆ ಅದಕ್ಕೆ ಆ ಡೋರಿಗೆ ಹೀಗೆ ಕರ್ಟನ್ಸ್ ಮಾಡಿದ್ದೀನಿ, ಅದು ಕೂಡ ಮರನೇ. ಆಮೇಲೆ ಗಡಿಯಾರ ಹೀಗೆ ಇದೆ. ಸೀದಾ ಬಂದರೆ ಟೆನ್ ಹಾಲಿಂದ ರೈಟ್ ಸೈಡು ಇದು ನನ್ನ ಮಗಳ ರೂಮು. ಬಂದ ತಕ್ಷಣ ಹಾಲಿಗೆ ಕಾಣಿಸುತ್ತೆ ಹೀಗೆ. ಆ ಕಾಟದ್ದು ಇದು ಕೂಡ ನೋಡಿ ಮರನು. ಇದು ನನ್ನ ಮಗಳು ಬಂದಾಗ ಮಗಳು ಉಳಿಯೋ ರೂಮ್ ಇದು. ಆ ಕಡೆ ಕ್ಲೋಸ್ ಮಾಡಿದ್ದೇನೆ ಅಂತ ಹೇಳಿದೆ ಅಲ್ಲ, ಮೈನ್ ಡೋರ್ ಇತ್ತು ಹೊರಗಡೆಯಿಂದ ಅಂತ, ಅದನ್ನು ಕ್ಲೋಸ್ ಮಾಡಿಬಿಟ್ಟು ಆ ವಾಲ್ಗೆ ಫುಲ್ ಹೀಗೆ ಕರ್ಟನ್ ಕೊಟ್ಟಿದ್ದೇನೆ. ಇದು ಎಲ್ಲ ಮಾಮೂಲು ಅವಳದು ಶೂ ಅದು ಇದು ಬಂದಾಗ ಯೂಸ್ ಮಾಡೋಕ್ಕೆ ಅಂತ ಇಟ್ಕೊಂಡಿರೋದು. ಇಲ್ಲೊಂದು ಸಣ್ಣ ಒಂದು ಸ್ಮಾಲ್ ಟೇಬಲ್ ಅದೊಂದು ಇದೆ. ಅವಳಿಲ್ಲಿ ಬಂದರೆ ಲ್ಯಾಪ್ಟಾಪ್ ಅದು ಇದು ವರ್ಕ್ ಮಾಡ್ತಾಳೆ. ಈ ಬ್ಯಾಗ್ ನಾನು ಮೊನ್ನೆ ಬ್ಯಾಂಗ್ಳೂರಿಂದ ಬರುವಾಗ ಇಟ್ಕೊಬಂದಿದ್ದು, ಅದ ಎತ್ತಿಡೋಕ್ಕೆ ಇನ್ನೂ ಟೈಮ್ ಆಗಿಲ್ಲ, ಎಲ್ಲ ಖಾಲಿ ಮಾಡಿದ್ದೇನೆ, ಹಾಗಿಟ್ಟಿದ್ದೇನೆ. ಇಲ್ಲಿ ಒಂದು ಉಡ್ಡದು ವಾರ್ಡ್ರೋಬ್ ಇಟ್ಟಿದ್ದೇನೆ ಅವಳು ಮಲಗುವಾಗ. ಅದ್ರ ಜೊತೆಗೆ ಪಕ್ಕದಲ್ಲೇ ಒಂದು ಬೇನ್ ಬ್ಯಾಗ್, ತುಂಬ ಹಠ ಮಾಡಿ ಬೇಕಂತ ತೆಗೆಸ್ಕೊಂಡಿದ್ದು. ಆಗ ಹೊಸದು ತಗೊಳ್ಳುವಾಗ ತುಂಬ ಎಲ್ಲ ಕೂರೋದು ಎಳ್ದಾಡೋದು ನನಗೆ ಎಲ್ಲ ಮಾಡ್ತಾ ಇದ್ವಿ. ಈಗ ಅದರ ಆಸೆ ಹೋಯ್ತು, ಮೂಲೆಗೆ ಹಾಕಿದ್ದೇನೆ. ಇದರ ಪಕ್ಕ ನೋಡಿ ಗೊತ್ತಾಗ್ತಾ ಇದೆ, ಒಂದು ಸ್ಮಾಲ್ ಟಿಪಾಯಿ ಇತ್ತು. ಆ ಟಿಪಾಯಿ ಅಳ್ಳಾಡ್ಕೊಂಡಿತ್ತು, ಅದನ್ನು ಯಾಕೋ ಎಸೆಯೋಕ್ಕೆ ಮನಸ್ಸಾಗಿಲ್ಲ. ಅದ್ರ ಪಕ್ಕಕ್ಕೆ ಗೋಡೆಗೆ ಸಪೋರ್ಟ್ ಮಾಡಿ ಅಡ್ಜಸ್ಟ್ ಮಾಡಿಟ್ಟು ಅವಳು ಯೂಸ್ ಮಾಡ್ತಾ ಇದ್ದಿದ್ದು, ಅವಳು ಚಿಕ್ಕವಳು ಇರುವಾಗ ಡಾಲನ್ನು ಹಾಗೆ ಇಟ್ಟಿದ್ದೀನಿ. ಇದು ವಾರ್ಡ್ರೋಬ್. ಆ್ಯಕ್ಚುಲಿ ಈ ವಾರ್ಡ್ರೋಬು ಅವಳಕ್ಕಿಂತ ಜಾಸ್ತಿ ನಾನೇ ಯೂಸ್ ಮಾಡೋದು ನೋಡಿ. ನಾನೊಂದಿನ ಫುಲ್ಲು ತೋರಿಸ್ತೇನೆ ಇದು ಮಾಡಿ. ಇದರಲ್ಲೆಲ್ಲ ಜಾಸ್ತಿ ನನ್ನ ಬಟ್ಟೆ ಇದೆ, ಈಗ ಮೆಸ್ಸಿ ಆಗಿದೆ, ಸೊ ಸಾರಿ. ನೋಡಿ ಅವಳ ಬ್ಲಾಂಕೆಟ್ ಆಗಲಿ, ಅವಳ ಪಿಲ್ಲೋ ಆಗಲಿ, ಅವಳದು ಏನು ಯಾರೂ ಟಚ್ ಮಾಡೋ ಆಗಿಲ್ಲ. ಮೊದಲೇ ಕೇಳ್ತಾಳೆ, ನನ್ನ ರೂಮಲ್ಲಿ ಯಾರಾದರೂ ಮನೆಗೆ ಬಂದರೆ ನನ್ನ ರೂಮಲ್ಲಿ ಮಲಗಿದ್ರಾ ಅಂತ. ಇದು ಫ್ರೆಂಡ್ಸ್ ನೋಡಿ, ಪೇಂಟ್ ಮಾಡಬೇಕು ಈ ಸಲ. ಇದು ಗೋಡೆ ಯಾಕೆ ಹೀಗಾಗಿದೆ ಅಂದರೆ, ಆ ಸೈಡು ಮಳೆ ನೀರು ಹೊಡೆಯುತ್ತಲ್ಲ, ಅದು ಶೀತ ಎಳೆದು ಬಿಟ್ಟಿದೆ. ಅದು ನಾನು ಬ್ಯಾಂಗ್ಳೂರೆಲ್ಲ ಹೋಗಿ ಬಂದಾಗ ಹೀಗಾಗಿತ್ತು, ಆಗ ಅಬ್ಸರ್ವ್ ಮಾಡಿದ್ದು. ಓಕೆ, ಹೀಗೆ ಬಂದು ಇದು ಕಾಟ್ ಇದೆ ಅಲ್ಲ, ಸಾರಿ ನನಗೆ ಅದು ಗೊತ್ತಾಗ್ತಾ ಇಲ್ಲ ಹೇಳೋಕ್ಕೆ. ಹೀಗೆ ಎಲ್ಲ ಆಯಿತು, ಕಾಟ್ ಆಯಿತು, ಇದಾಯಿತು. ಅದು ಒಂದು ಅಟ್ಯಾಚ್, ಈ ರೂಮಿಗೆ ಅಟ್ಯಾಚ್ ರೂಮ್ ಇದೆ. ಅದನ್ನು ನಾನು ಸ್ಟೋರ್ ರೂಮ್ ಅಂದ್ಕೊಂಡು ಮಾಡ್ಕೊಂಡಿದ್ದೇನೆ. ಅದು ಇದು ಯೂಸ್ ಮಾಡದೇ ಇರೋವಂಥ ಐಟಮ್ ಹಾಕ್ಬಿಟ್ಟಿದ್ದೇನೆ ಅಲ್ಲಿ. ಅದೀಗ ತೋರ್ಸೋಕ್ಕಾಗಲ್ಲ, ಅಷ್ಟು ಮೆಸ್ಸಿ ಆಗಿದೆ. ಅಲ್ಲೇ ಪಕ್ಕ ಬಂದರೆ ಇಲ್ಲೊಂದು ವಾಲ್ ಸಿಗುತ್ತೆ, ಡೋರ್ ಇದೆ ಅಲ್ಲ, ಆ ವಾಲ್ಗೆ
ಒಂದು ದೊಡ್ಡ ಮಿರರ್ ಇತ್ತು. ಆ ಮಿರರ್ನ ನಾವು ಫುಲ್ಲಿ ಗೋಡೆಗೆ ಕೂರಿಸಿದ್ದೀನಿ. ಇದು ಯಾಕೆ ಇಷ್ಟು ದೊಡ್ಡದು ನಾವು ಕೂರಿಸಿರೋದಂತ ಹೇಳಿದ್ರೆ, ನಾನು ಎಲ್ಲಾದರೂ ಹೋಗುವಾಗ ಸ್ಯಾರಿ ಎಲ್ಲ ಹಾಕ್ಕೋಬೇಕನ್ನುವಾಗ ನಾನಿಲ್ಲಿ ನಿಂತ್ಕೊಂಡ್ರೆ ನಾನು ಫುಲ್ ಈಗ ನಾನು ಕಾಣಿಸ್ತಾ ಇರ್ಬೋದು ನಿಮಗೆ, ನಾನು ಫುಲ್ ಕಾಣಿಸ್ತೇನೆ. ಸ್ಯಾರಿ ಯಾವ ಕಡೆ ಸರಿ ಇಲ್ಲ, ಸರಿ ಇದೆ, ನಾನು ಈ ಫುಲ್ ಕಾಣೋದ್ರಿಂದ ನಾನು ಇದನ್ನು ನೋಡಿಬಿಟ್ಟು ಎಲ್ಲ ನಾನು ರೆಡಿ ಮಾಡ್ಕೋಬೋದು ಅಷ್ಟೇ. ಹಾಗಾಗಿ ನನ್ನ ಮಗಳೇ ಈಗ ಹಾಕ್ಸಿ ಮಮ್ಮಿ ಎಂದಿದ್ದು. ಅವಳು ಇಲ್ಲಿ ಮಲ್ಕೊಂಡಾಗಲೂ ತುಂಬ ಚೆನ್ನಾಗಿರುತ್ತೆ, ಚೆನ್ನಾಗಿ ಕಾಣುತ್ತೆ. ಎದ್ದ ತಕ್ಷಣ ಮಿರರ್ ನೋಡಬಾರ್ದು ಅಂತಾರೆ. ಸೊ ಇಲ್ಲಿ ಎದ್ದ ತಕ್ಷಣ ಏನು ಕಾಣಲ್ಲ, ಅದು ಸ್ವಲ್ಪ ಬಲಗಡೆಗಿದೆ. ಓಕೆ, ಇದಾಯಿತು. ಇದಾದಾಗ ಅದು ಹಾಲಿಂದ ರೈಟ್ ಸೈಡಿಗೆ ಗೊತ್ತಾಯ್ತಲ್ಲ ನಿಮಗೆ ರೂಮು. ಹಾಗೆ ಇನ್ನೇನು ಸ್ಪೆಷಲ್ ಮತ್ತೆ ಬಂದೆ, ಸಾರಿ, ಏನು ಸ್ಪೆಷಲಾಗಿ ಹೇಳೋ ಅಂಥದ್ದೇನಿಲ್ಲ. ಮಾಮೂಲು ಒಂದು ಬ್ಲಾಂಕೆಟ್, ಆ ಫ್ಲೋರಲ್ಲಿರೋ ಅಂಥದ್ದು ಒಂದು ಬೆಡ್ ಕವರು, 2 ಪಿಲ್ಲೋ, ಒಂದು ಸ್ಮಾಲ್ ಪಿಲ್ಲೋ, ಅವಳದು ಡಾಲ್ ಇಟ್ಟಿರೋದಷ್ಟೇ. ಓಕೆ, ಮತ್ತು ಲೆಫ್ಟ್ ಸೈಡು ಹಾಲಿಂದನೇ ಇದೆಲ್ಲ ಆಗೋದು ನಮ್ಮದು. ನೋಡಿ, ರೈಟಿಗೆ ಒಂದು ರೂಮ್ ಮಗಳದು, ಮತ್ತು ಇದು ಲೆಫ್ಟಿಗೆ ಬಂದರೆ ಟೆಂಟೆಡ ಈ ರೂಮ್ ನೀವು ನೋಡಿರ್ತೀರ, ತುಂಬ ವೀಡಿಯೋಸ್ ಎಲ್ಲ ಮಾಡಿರ್ತೀನಿ. ಬಂದ ತಕ್ಷಣ ಇಲ್ಲೊಂದು ಫ್ಲವರ್ ವಾಸ್ ಇದೆ ನೆಲದಲ್ಲಿ, ಇಲ್ಲೊಂದು ಓಲ್ಡ್ ತುಂಬ ಹಳೆದು ಗಾಡ್ರೇಜ್ ಇದೆ, ನಾನು ಯೂಸ್ ಮಾಡ್ತೀನಿ. ಮೇಲೆ ಅದು ಇದು ಬೇಡದಿಟ್ಟಿದ್ದೇನೆ. ಇಲ್ಲೊಂದು ಟೀಪಾಯಿ. ಆ್ಯಕ್ಚುಲಿ ಇದು ನನ್ನ ರೂಮು ಫ್ರೆಂಡ್ಸ್, ಇದು ನನ್ನ ರೂಮು. ಒಂದು ಯಾವುದೋ ಕಾಲದ್ದು ವರ್ಕಲ್ಲಿದೆ, ಯೂಸ್ ಮಾಡಲ್ಲ. ಒಂದು ಸ್ಮಾಲ್ ಫ್ಯಾನ್, ಒಂದು ಟೀಪಾಯಿ. ಆಮೇಲೆ ಇಲ್ಲಿ ಬಂದರೆ ಇದು ಎಲ್ಲದಕ್ಕೂ ಯೂಸ್, ಐರನ್ ಮಾಡ್ಬೋದು, ಬೋರಾದಾಗ ಕೂತ್ಕೋಬೋದು, ನಾನು ಎಡಿಟಿಂಗ್ ಮಾಡೋದಾಗಲಿ, ಸುಮ್ಮನೆ ನಿಂತ್ಕೊಂಡು ಏನಾದರೂ ವಿಡಿಯೋ ಮಾಡೋದು. ಇಲ್ಲಿ ಹೀಗೆ ಬಂದರೆ ಇದು ನನ್ನ ಕಾಟು, ನನ್ನ ತುಂಬ 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 ಫೇವ್ರೆಟ್ ರೂಮ್ ಇದು. ನನಗೆ ಎಲ್ಲೇ ಹೋಗಿ ಯಾವ 5 ಸ್ಟಾರ್ ಹೋಟೆಲಲ್ಲಿ ಹೋಗಿ ನಿಂತ್ರೂ ಈ ರೂಮಲ್ಲಿ ಬಂದು ಈ ಬೆಡ್ಡಲ್ಲಿ ಮಲಗೋಷ್ಟು ಸಮಾಧಾನ ನನಗೆಲ್ಲೂ ಸಿಗಲ್ಲ ಫ್ರೆಂಡ್ಸ್. ಆಯಿತಾ, ನೋಡಿ, ಇದು ನನ್ನ ರೂಮು. ಈ ಟೇಬಲ್ ಐರನ್ನಿಗಾಯಿತು, ಸ್ಟಡಿಗಾಯಿತು, ಎಡಿಟಿಂಗ್ ಆಯಿತು, ಬೋರಾದಾಗ ಕೂರೋಕ್ಕಾಯಿತು, ಎಲ್ಲದಕ್ಕೂ ಯೂಸ್ ಇದು ಈ ಟೇಬಲ್ಲು. ಇಲ್ಲಿ ಬಂದರೆ ನಂದು ಪಾರ್ಲರ್ ಇತ್ತಲ್ಲ, ಪಾರ್ಲರಲ್ಲಿ ಒಂದು ಸ್ಮಾಲ್ ಐಟಮ್ ಎಲ್ಲ ಇಟ್ಕೊಳ್ಳೋಕ್ಕೆ ಒಂದು ಟ್ರಾಲಿ ಇತ್ತು. ಅದನ್ನು ನಾನು ಇಲ್ಲಿ ತೊಗೊಬಂದು ಹೀಗೆ ಇಟ್ಕೊಂಡೆ, ಕೋಮೋ ಅದು ಇದು ಮಾಮೂಲು ಹಾಗೆ. ಆಮೇಲೆ ಇದು ಓಲ್ಡ್ ಒಂದು ಚಿಕ್ಕದು, ಆ್ಯಕ್ಚುಲಿ ಇದಕ್ಕೆ ಸೆಟ್ ಅಲ್ಲ ಅದು ಫ್ರೆಂಡ್ಸ್, ಒಂದು ಓಲ್ಡ್ ಇದ್ದಿದ್ದು ಒಂದು, ಅದಕ್ಕೇನು ಹೇಳೋದು, ಅದಕ್ಕೆ ಟೇಬಲ್ ಅಂತ ಕೂಡ ಹೇಳೋಕ್ಕಾಗಲ್ಲ, ವಾರ್ಡ್ರೋಬ್ ಅಂತ ಹೇಳೋಕ್ಕಾಗಲ್ಲ. ಒಂದು ಚಿಕ್ಕದೊಂದಿತ್ತು, ಎಸ್ದು ಬಿಡೋಣ ಅಂದ್ಕೊಂಡು ಇಟ್ಟಿದ್ವಿ. ಆದರೆ ಯಾಕೋ ನನಗೆ ಇಲ್ಲಿ ಬೇಕಿತ್ತು. ಈ ಮಂಚದ ಹಿಂದೆ, ಕಾಟ್ ಹಿಂದೆ ಪ್ಲೇಸ್ ಇತ್ತು, ಅಲ್ಲಿ ಕೂರಿಸ್ಬಿಟ್ಟು ನಂದು ಕೆಲವು ಮೇಕಪ್ ಐಟಮ್, ಪೌಡರ್, ಕ್ರೀಮ್, ಅದು ಇದು ಇಲ್ಲಿ ಇಟ್ಟಿದ್ದೀನಿ. ಕ್ಯಾಲೆಂಡರು ಮತ್ತು ಮ್ಯಾರೋನ್ ಕಾಂಬಿನೇಷನ್ ವಿಂಡೋಗೆ. ನೋಡಿ, ನನ್ನ ಕಾಟ್ ಆದಮೇಲೆ ಹೀಗೆ ಬರುತ್ತೆ. ಕಿಟಿಕಿಗೆ, ವಿಂಡೋಗೆ ಹೀಗೆ ಹಾಕಿದ್ದೀನಿ. ಆಚೆ ಈಚೆ ಮರೋನು ಮತ್ತು ಸೆಂಟ್ರಲ್ಲಿ ಒಂದು ನೆಟ್ ಟೈಪ್ ಕರ್ಟನ್ ಹೀಗೆ ಕೊಟ್ಟಿದ್ದೇನೆ. ಇದು ನನ್ನ ರೂಮು. ಇದು ಯಾವುದೋ ಒಂದು ಅಮೆಝಾನಲ್ಲೋ ಮೀಶೋಲ್ಲೋ ನನ್ನ ಮಗಳು ಏನೋ ಒಂದು ಆರ್ಡ್ರ್ ಮಾಡಿಬಿಟ್ಟು ಹೀಗೆ ನೋಡಿ ಅಂಟಿಸಿದ್ದಾಳೆ. ಅದು ನಂದು ಕೆಲಸ ಅಲ್ಲ, ಎಲ್ಲ ಮಗಳದ್ದು ಕೆಲಸ. ನನಗೆ ತುಂಬ ಖುಷಿ ಕೊಡೋ ಅಂಥ, ನೆಮ್ಮದಿ ಕೊಡೋ ಅಂಥ ನನ್ನ ರೂಮ್ ಫ್ರೆಂಡ್ ಇದು. ಈ ಜಾಗದಲ್ಲಿ ಕೂತ್ಕೊಂಡು ಎಷ್ಟೊಂದು ಯೋಚನೆ ಮಾಡ್ತೀನಿ. ಯಾರಾದರೂ ಫೋನ್ ಮಾಡಿದ್ರೆ ನಾನು ಇಲ್ಲೇ ಬಂದು ಕೂತ್ಕೊಂಡು ಜಾಸ್ತಿ ಫೋನಲ್ಲಿ ಮಾತಾಡೋದು. ಎಷ್ಟೊಂದು ಅಳ್ತೀನಿ, ಯೋಚನೆ ಮಾಡುತ್ತೇನೆ. ಖುಷಿ ಆಗಲಿ, ದುಃಖ ಆಗಲಿ, ಎಲ್ಲವೂ ನಾನು ಈ ರೂಮಲ್ಲಿ, ಈ ಕಾಟಲ್ಲಿ, ಈ ಪಿಲ್ಲೋ ಅಲ್ಲಿ ಹೀಗೇ ಮಲ್ಕೊಂಡು, ಆಯಿತಾ, ಹೀಗೇ ಯೋಚನೆ ಮಾಡೋದು ಎಲ್ಲ ನನಗಿಲ್ಲ. ನನ್ನ ತೃಪ್ತಿ ನನಗೆ ಇದೊಂದು ರೂಮು. ನಾನು ಸ್ಟಾರ್ಟಿಂಗೇ ಹೇಳೋ ಹಾಗೆ, ನನ್ನನ್ನು ಎಲ್ಲೇ ಕರ್ಕೊಂಡೋಗಿ, ಯಾವುದೋ 5 ಸ್ಟಾರು 7th ಸ್ಟಾರು ಯಾವ ಹೋಟೆಲ್ ಕರ್ಕೊಂಡೋಗಿ ನನ್ನ ಬಿಟ್ಟರು ನನಗೆ ಈ ಕಾಟು, ಈ ರೂಮು, ಈ ಬೆಡ್ಡು, ಈ ಪಿಲ್ಲೋ, ಈ ರೂಮಲ್ಲಿ ಸಿಗೋವಂಥ ಸುಖ ನನಗೆಲ್ಲೂ ಸಿಗಲ್ಲ ಫ್ರೆಂಡ್ಸ್. ನಿಮಗೂ ಹಾಗೇನಾ? ಅವರವ್ರ ಮನೆ, ಅವರವರ ರೂಮು, ಅವ್ರದ್ದು ನಮ್ಮದು ಅನ್ನೋದು ಎಲ್ಲ ನಮಗೆ ತುಂಬ ನಾವು
ಅದಕ್ಕೆ ತುಂಬ ಹೊಂದ್ಕೊಬಿಟ್ಟಿರ್ತೀವಲ್ವ, ನೀವು ಹಾಗೇನಾ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಅಷ್ಟೊಂದು ಸೆಂಟಿಮೆಂಟ್ ಇದೆ ನನಗೆ ಈ ರೂಮಲ್ಲಿ. ಹೇಗಿದೆ ನನ್ನ ರೂಮು? ಕ್ಲೀನ್ ಇಟ್ಟಿದ್ದೀನ? ಏನು ಮತ್ತೆ ಹೇಳಬಾರ್ದು, ಬೈಬಾರ್ದು. ನನಗೆ ಏನಾದರೂ ಸರಿ ಇಲ್ಲ ಏನಿಲ್ಲ ಅಂತ ಹೇಳಿದ್ರೆ ನೀವು ನನಗೆ ಕಮೆಂಟಲ್ಲಿ ತಿಳಿಸಿ, ನಾನು ಹಾಗೆ ಇಟ್ಕೋತೇನೆ, ಆಯಿತಾ? ಹೀಗೆ ನನಗೆ ಸ್ವಲ್ಪ ಈ ಸ್ಮಾಲ್ ಪಿಲ್ಲೋಗಳು ಇಡೋದು, ಡಾಲ್ ಇಟ್ಕೊಳ್ಳೋದು ಅದೆಲ್ಲ ನಾನು ಕೂಡ ಏಜ್ ಇಷ್ಟೊಂದಾದರೂ ಅದೊಂದು ತುಂಬ ಇಷ್ಟ. ಹಾಗೆ ಬನ್ನಿ ಮತ್ತೆ ಹೋಗೋಣ. ಓಕೆ ಅಲ್ಲ, ಲೆಫ್ಟ್ ಸೈಡ್ ಮೈ ರೂಮ್, ರೈಟ್ ಸೈಡ್ ನನ್ನ ಡಾಟರ್ ಮಗಳ ರೂಮು. ಹಾಗೆ ಸೀದಾ ಇಲ್ಲೊಂದು ಡೋರ್ ಇದೆ ಮೈನು, ಒಳಗೆ ಹೋಗುವಾಗ ಹಾಲಿಂದ. ಅಲ್ಲಿ ನೋಡಿ ಆ ಡೋರು ಗೊತ್ತಾಗ್ತಾ ಇದೆಯಾ? ದೂರದಿಂದ ಕಾಣಿಸುತ್ತೆ ನೋಡಿ, ಕಾಣಿಸ್ತಾ ಇದೆ ಅಲ್ಲ? ಮೇಲೆಲ್ಲ ನಮ್ಮದು ನೋಡಿ ಹೀಗೆ ವುಡ್ ಟೈಪು. ಅಲ್ಲಿ ಒಂದು ಶಿವಂದು ಇದನ್ನು ಇಟ್ಟಿದ್ದೇನೆ, ತುಂಬ ವರ್ಷದ ಶಿವ ಅವನು. ತಾಯಿ ಬಾಗಿಲಿಂದ ಒಳಗೆ ಹೋಗುವಾಗ ನಮ್ಮ ತಲೆ ಮೇಲೆ ಇರಬೇಕು ಅಂತ ಹೇಳಿ ಅದೇ ಜಾಗದಲ್ಲಿ ತುಂಬ ವರ್ಷದಿಂದ ಇದ್ದಾರೆ ಅವರು. ನಮ್ಮ ಮನೆ ದೇವರು ಆ್ಯಕ್ಚುಲಿ ವೀರಭದ್ರೇಶ್ವರ ಸ್ವಾಮಿ. ಹಾಗಾಗಿ ಆ ಪರಮಾತ್ಮ ಈಶ್ವರನ ನಾನು ಅಲ್ಲಿ ಇಟ್ಕೊಂಡಿದ್ದೇನೆ. ಹೀಗೆ ಇದು ತೋರಿಸೇ ಇಲ್ಲ. ಇಲ್ಲೊಂದು ಮಾಮೂಲಾಗಿ ನೋಡಿರ್ತೀರ, ನಮ್ಮದೇನು ಸ್ಪೆಷಲ್ ಅಂತ ಅಲ್ಲ. ಟಿ ವಿ ಪಕ್ಕ ಒಂದು ಸ್ಮಾಲ್ ವಾಸ್, ಅದೊಂದು ನವಿಲುಗಾರಿ, ಅದು ಎಲ್ಲೋ ತಗೊಬಂದಿದ್ದು. ಮತ್ತು ನಮ್ಮ ತೋಟದಲ್ಲಿ ತುಂಬ ನವಿಲು ಬರುತ್ತೆ, ಅಲ್ಲೆಲ್ಲ ಬಿದ್ದಿರುತ್ತೆ. ಅರ್ಲಿ ಮಾರ್ನಿಂಗ್ ಹೋದಾಗ ಈವ್ನಿಂಗ್ ಹೋದಾಗ ಅದೆಲ್ಲ ಸ್ವಲ್ಪ ಎಲ್ಲ ಕಲೆಕ್ಟ್ ಮಾಡಿ ತೊಗೊಬಂದು ಅಲ್ಲೊಂದು ಹಾಗೆ ಇಟ್ಟಿದ್ದೇನೆ. ಇದೆಲ್ಲ ನನ್ನ ಮಗಳದ್ದು ಸೃಷ್ಟಿ ಅಂತ, ಅವಳದು ಕಾಲೇಜ್ ಅದು ಇದು ಎಲ್ಲ ಫೋಟೋಸ್, ಅದೆಲ್ಲ ಯಾರೋ ಗಿಫ್ಟ್ ಮಾಡಿದ್ದ ಅವಳು ಬರ್ಡೇಗೆ. ಓಕೆ ನೋಡಿ, ಓಂ ನಮಃ ಶಿವಾಯ. ಕಾಪಾಡಪ್ಪ. ಸೀದಾ ಬಂತೀವಾ, ಬಂದ ಕೂಡಲೇ ಇಲ್ಲೊಂದು ಟೀಪಾಯ್. ನಮ್ಮ ಮನೆ ಸ್ವಲ್ಪ ಕತ್ಲೆ ಇದೆ ಫ್ರೆಂಡ್, ನಿಮಗೆ ಗೊತ್ತಿರೋ ಹಾಗೆ ನಾನು ಹೇಳಿದೆ ಅಲ್ಲ, ಓಲ್ಡ್ ಮನೆ ಅಂತ. ಇಲ್ಲೊಂದು ಟೀಪಾಯ್ ಮೇಲೆ ಹೀಗೆ ಇಟ್ಟಿದ್ದೀನಿ. ಅದರ ಪಕ್ಕ ಒಂದು ಇದಕ್ಕೆಲ್ಲ ಇಂಥ ಮೂಲೆ ಸ್ಟ್ಯಾಂಡ್ ಏನೋ ಹೇಳ್ತಾರೆ, ಉಡ್ಡದೆ, ಅದಿತ್ತು. ಗೋಡೌನಲ್ಲಿ ಬಿದ್ದಿತ್ತು ಆ್ಯಕ್ಚುಲಿ. ಅದನ್ನು ತೊಗೊಬಂದು ನಾನು ಈ ಮೂಲೆಯಲ್ಲಿ ಹಾಗೆ ಇಟ್ಬಿಟ್ಟು, ಇಲ್ಲಿ ನನ್ನ ಮಗಳಿಗೆ ಸಿಕ್ಕಿರೋ ಅಂಥ ಮೆಡಲ್ ಅದು ಇದು ಎಲ್ಲ ನಾನಿಲ್ಲಿ ಇಟ್ಟಿದ್ದೇನೆ. ಹಾಗೆ ಇಲ್ಲಿ ರೈಟ್ ಬಂದರೆ ಇಲ್ಲೊಂದು ಕಿಟಕಿ ಇದೆ, ಅಲ್ಲೊಂದು ಕ್ಯಾಲೆಂಡರ್ ಹಾಕಿದೆ. ಇಲ್ಲಿ ಒಂದು ಏಣಿ ಇದೆ. ಏಣಿ ಯಾಕಪ್ಪ ಅಂದರೆ ಟೆಂಟಡ ಮೇಲೆ ಅಟ್ಟಕ್ಕೆ ಹೋಗೋದು. ಅದು ನಾನು ಹೋಗಲ್ಲ, ಅಲ್ಲೇನಿಲ್ಲ ಇಂಪಾರ್ಟೆಂಟ್ ಇಡೋ ಅಂಥದ್ದು. ಹಾಗೆ ಪುನಃ ರೈಟ್, ಇದು ನಮ್ಮ ಪುಟ್ಟದಾದ ಚೊಕ್ಕದಾದ ದೇವರ ಮನೆ. ಇಲ್ಲಿ ಕೂಡ ಮಾರನ್ನು. ಇದು ಆ್ಯಕ್ಚುಲಿ ನಾವು ದೇವ್ರ ಮನೆ ಸಪ್ರೇಟ್ ಇತ್ತು, ಆಗ ತೋರಿಸ್ದೆ ಅಲ್ಲ, ಇದು ಸ್ಟೋರ್ ರೂಮ್ ಅಂತ ಹೇಳಿ ಅದಿತ್ತು. ಅದು ಯಾರೋ ಒಬ್ಬರು ಪುರೋಹಿತರು ಬಂದಾಗ ಅದು ದಿಕ್ಕು ಸರಿ ಇಲ್ಲ, ದೇವ್ರು ಇಟ್ಟಿರೋದೆಲ್ಲ ಹೇಳಿದ್ರು. ಆಮೇಲೆ ನಾನು ಮನೆಯಲ್ಲಿ ಪ್ಲೇವುಡ್ ಅದು ಇದು ಎಲ್ಲ ಇತ್ತು ಸ್ವಲ್ಪ ಮನೇಲಿ, ದುಡ್ಡು ಕೊಟ್ಟು ಎಕ್ಸ್ಟ್ರಾ ತೊಗೊಬಂದಿದ್ದಲ್ಲ, ಯಾವಾಗಲೋ ಯಾವುದೋ ಕೆಲಸಕ್ಕೆ ತಂದಾಗ ಉಳಿದಿದ್ದು. ಅದನ್ನು ಒಬ್ಬ ಕಾರ್ಪೆಟ್ರಿಗೆ ಹೇಳ್ಬಿಟ್ಟು ಒಂದು ಸಿಂಪಲ್ಲಾಗಿ ಹೀಗೆ ಗೋಪುರ ಟೈಪ್ ಮಾಡಿ, ಅದ್ರದ್ದು ಇನ್ನೂ ಕೆಲಸ ಇದೆ, ನನಗೆ ಮಾಡ್ಸೋಕ್ಕಾಗಿಲ್ಲ. ಹೀಗೆ ಸಿಂಪಲ್ಲಾಗಿ ಪೂಜೆ ಮಾಡಿದೆ. ನನಗೆ ತುಂಬ ಹೂವಿಟ್ಟು ಪೂಜೆ ಮಾಡಲಿಕ್ಕೆ ತುಂಬ ಇಷ್ಟ. ಈಗ ಮಳೆಗಾಲ, ಇದೆಲ್ಲ ನಮ್ಮನೆದೆ, ದಾಸವಾಳ ನಮ್ಮಲ್ಲಿ ತುಂಬ ಇದೆ. ಈಗ ಮಳೆ ಇರೋದ್ರಿಂದ ಹೂ ಕಮ್ಮಿ ಇದೆ. ಹಾಗೆ ಇದು ದೇವರ ಮನೆ. ಪುನಃ ಹೀಗೆ ಹೀಗೆ ಲೆಫ್ಟಿಗೆ ಟರ್ನ್ ಆಗಬೇಕು. ಇಲ್ಲೊಂದು ಡೋರ್, ಇಲ್ಲೊಂದು ಕಾಟ್ ಇಟ್ಟಿದ್ದೇನೆ. ಇದು ಸುಮ್ಮನೆ ಯಾರಾದರೂ ಎಕ್ಸ್ಟ್ರಾ ಎಲ್ಲ ಬಂದಾಗ ಅವರಿಲ್ಲಿ ಮಲಗ್ತಾರೆ, ಆಯಿತಾ? ಅಲ್ಲೊಂದು ಅದು ಬೇಡದು ಅದು ಇದು ಎಲ್ಲ ತುಂಬಿಸಿಟ್ಟಿದ್ದೀನಿ ಗೋಡೆಯಲ್ಲಿ. ಆವಾಗೆಲ್ಲ ಗೋಡೆಯಲ್ಲಿ ಬೇರೆ ಇರ್ತಾಯಿತ್ತು ಅದು. ಇದು ಬಂದುಬಿಟ್ಟು ನಂದು ಹಸ್ಬೆಂಡ್ ಫೋಟೋ, ಅವರು ಎಕ್ಸ್ಪೈರ್ಡ್ ಆಗೋಕ್ಕೂ ಫಸ್ಟ್ ತೆಗೆದಿರೋ ಫೋಟೋ ಅದು ಅಲ್ಲಿದೆ. ಹೀಗೆ ಮತ್ತೆ ಅಲ್ಲಿಂದ ಹೀಗೆ ಪುನಃ ಒಂದು ಡೋರ್ ಇದೆ. ನನಗೆ ನಿಮಗೆ ಕನ್ಫ್ಯೂಸ್ ಆಗ್ಬೋದು. ಟಂಟಡ, ಇಲ್ಲಿ ಬಂದರೆ ನನ್ನ ಫಸ್ಟೇ ಡೈನಿಂಗ್ ಟೇಬಲ್ ಸಿಗುತ್ತೆ ನೋಡಿ. ಅದು ಕೂಡ ನೋಡಿ ಗೋಡೆ ಏನೋ ಶೀತ ಎಳೆದು ಬಿಟ್ಟಿದೆ, ತುಂಬ ಮಳೆ ಎಲ್ಲ ಸರಿ ಹೋಗುತ್ತೆ.
ಡೈನಿಂಗ್ ನಾನು ಏನೂ ನೀಟ್ ಮಾಡಿಲ್ಲ, ಏನಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಪುನಃ ಇಲ್ಲೊಂದು ವಿಂಡೋಗೆ ಮತ್ತೊಂದು ಕರ್ಟನ್. ಟೇಬಲ್ ಇದೇನು ಗೊತ್ತಾ ಫ್ರೆಂಡ್ಸ್, ಗಾಂಧಾರಿ ಮೆಣಸು ಅದು ಸಿಕ್ತು, ಅದು ತೊಗೊಬಂದ್ಬಿಟ್ಟು ಹಾಗೆ ಹಾಕಿದ್ದೀನಿ. ಇದು ಹೇಗಿದೆ. ಆಮೇಲೆ ನಮ್ಮದು ಓಪನ್ ಕಿಚನ್ ಆ್ಯಕ್ಚುಲಿ. ಹೀಗೆ ಬಂದರೆ ಟಂಟಣ ಫ್ರಿಜ್ ಡೈನಿಂಗಲ್ಲೇ. ಇದೆಲ್ಲ ಸ್ವಲ್ಪ ಏನೋ ಪ್ರಾಬ್ಲಮ್ ಇತ್ತು, ಕರೆಕ್ಟು ಕೂಲ್ ಆಗ್ತಾ ಇರಲಿಲ್ಲ ಫ್ರೆಂಡ್ಸ್ ಫ್ರಿಜ್ಜು. ಹಾಗೆ ಎಲ್ಲ ಪ್ಲಗ್ಗೆಲ್ಲ ತೆಗೆದುಬಿಟ್ಟು ಓಪನ್ ಮಾಡಿ ಇಟ್ಟಿದ್ದೀನಿ, ಸ್ಮೆಲ್ಲೆಲ್ಲ ಹೋಗಲಿ ಅಂತ. ಏನು ನೋಡಬೇಕು. ಹೈಯರ್ ಫ್ರಿಜ್ ಇದೆ. ಇಲ್ಲಿ ಬಂದರೆ ನಮ್ಮದು ಓಲ್ಡ್ ಸ್ಟೈಲು ಕಿಚನ್ ನೋಡಿ ಹೇಗೆ ಇದೆ. ಇಲ್ಲೆಲ್ಲ ಓವನ್ ಅದು ಇದು ಎಲ್ಲ. ನಾವು ಈ ಸಲ ಆ್ಯಕ್ಚುಲಿ ಕಿಚನ್ದು ಸ್ವಲ್ಪ ವರ್ಕ್ ಮಾಡಿಸ್ಬೇಕು ಅಂತ ಇದ್ದೇವೆ, ಮಾಡಿಸ್ಬೇಕು. ಬೆಳಗ್ಗೆ ಟಿಫನಿಗೆ ಏನೋ ನಮ್ಮದು ಅಕ್ಕಿ ಕಡುಬು ಮಾಡಿದ್ದು, ಅದು ಹಾಗೆ ಬ್ಯಾಲೆನ್ಸ್ ಇದೆ ಅಷ್ಟೆ. ಇಲ್ಲಿಂದ ನೋಡುವಾಗ ಹೀಗಿದೆ. ಓಕೆ, ಮತ್ತು ಸೀದಾ ಡೈನಿಂಗ ಈಗ ಗೊತ್ತಾಗ್ತಾ ಇದೆ ಅನಿಸುತ್ತೆ. ಇಲ್ಲಿ ಬಂದರೆ ನಮ್ಮದು ಬಾತ್ರೂಮು. ಅದೇನೋ ತೋರಿಸೋ ನೆಸೆಸಿಟಿ ಇಲ್ಲ ಅನಿಸುತ್ತೆ. ಇಲ್ಲ, ಬಾತ್ರೂಮ್ ಒಳಗೇ ಒಂದು ಸಿಂಕ್, ವಾಷಿಂಗ್ ಮಿಷಿನ್, ಅದು ಇದು ಬೇರೆಲ್ಲ ಗೀಝರು ಅಷ್ಟೇ ಫ್ರೆಂಡ್ಸ್. ಓಕೆ, ಮತ್ತು ಇದು ಡೋರ್, ಇದು ಕಬ್ಬಿಣದ ಡೋರು ಗಟ್ಟಿಮುಟ್ಟಾಗಿರಲಿ ಅಂತ ಮಾಡಿಸಿದ್ದು. ಹೊರಗೆ ಬಂದರೆ ಇದು ನಮ್ಮ ಯುಟಿಲಿಟಿ ನೋಡಿ, ಫುಲ್ಲ ಅದೆಲ್ಲ ತೋಟ ಆಯಿತಾ. ಇದೆಲ್ಲ ಯುಟಿಲಿಟಿ. ಅಲ್ಲಿ ಬಟ್ಟೆ ವಾಶ್ ಮಾಡೋಕ್ಕೆ, ಅದು ಮಳೆ ಸೋರು ಸುರಿತಾ ಇದೆ ನೋಡಿ. ಮತ್ತು ಏನು ಗೊತ್ತಾ, ನಮ್ಮ ಮನೆಯಲ್ಲಿ ಸ್ಪೆಷಲ್, ನಮ್ಮ ಹಳ್ಳಿ ಮನೆಯಲ್ಲಿ ನಮ್ಮದು ಹಂಡೆ ಒಲೆ ಇದೆ. ಯಾವಾಗ ಬಿಸಿ ಇರುತ್ತೆ ನೀರು ಆಯಿತಾ. ಒಳಗಡೆಗೆ ಟ್ಯಾಪ್ ಕನೆಕ್ಷನ್, ಅಲ್ಲೇ ಬಿಸಿ ನೀರು ಬರುತ್ತೆ. ಇಲ್ಲಿ ನಾವು ಬಟ್ಟೆ ಎಲ್ಲ ವಾಶ್ ಮಾಡಿದ್ರೆ ಇಲ್ಲಿನೇ ಎಲ್ಲ ಒಣಗಾಕೋದು, ಎಲ್ಲ ಒಣಗಾಕಿದ್ದೇನೆ. ಇಲ್ಲಿ ಬ್ಯಾಕ್ ಸೈಡೆ ನಮ್ಮದು ತೋಟ ಫುಲ್ಲ ಗ್ರೀನ್ 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 ಹಾಗೆ. ಎಲ್ಲರಿಗೂ ಏನು ಅನ್ನಿಸ್ತು? ಇಷ್ಟೇ ನಮ್ಮ ಮನೆ. ಇದು ನಮ್ಮ ಮನೆ, ಹಳ್ಳಿ ಮನೆ, ವಿಲೇಜ್ ಸ್ಟೈಲಲ್ಲಿದೆ. ಏನೇ ಆದರೂ ತೃಪ್ತಿ ಇದೆ, ನೆಮ್ಮದಿ ಇದೆ, ಸಂತೋಷ ಇದೆ. ಇದ್ರೆ ಇಲ್ಲೇ, ಸತ್ರ ಇಲ್ಲೇ ಅಷ್ಟೇ. ಈ ಮನೆಯಲ್ಲಿರೋ ಖುಷಿ ನೋಡಿ. ಏನು ಅನ್ನಿಸ್ತಾ ಇದೆ ಎಲ್ಲರಿಗೂ? ಗ್ರೀನರಿ ನೋಡಿ. ನಮ್ಮೂರಿಗೆ ಬರ್ಬೇಕನ್ನಿಸ್ತಾ ಇದೆಯಾ? ನಮ್ಮ ಮನೆ ನೋಡ್ಬೇಕನ್ನಿಸ್ತಾ? ಫ್ರೆಂಡ್ಸ್, ಕಾರ್ ಇಲ್ಲದೆ ನನಗೆ ಒಂದು ಮೆಂಬರ್ ಮಿಸ್ ಆಗಿದ್ದಾರೆ, ಬೇಗ ಬಾ ಅಂತ ಹೇಳ್ತಾ ಇದ್ದೀನಿ ಕಾರಿಗೆ. ನಮ್ಮ ಮನೆಗೆ ಬರ್ಬೇಕನ್ನಿಸ್ತಾ ಇದೆಯಾ? ಟಂಟಡಾ, ಸೀದಾ ಕೂರ್ಗಿಗೆ ಬನ್ನಿ, ವೆಯ್ಟ್ ಮಾಡ್ತಾ ಇರ್ತೇನೆ. ಇದೆಲ್ಲ ನೋಡಿ, ಒಳ್ಳೆ ಅಡುಗೆ ಮಾಡ್ತೀನಿ, ಒಳ್ಳೆ ಊಟ ಮಾಡೋಣ, ಎಲ್ಲ ಸೇರಿ ಮಸ್ತ್ ಮಜಾ ಮಾಡೋಣ. ಟಂಟಡಾ, ಇದು ನಮ್ಮ ಮನೆ ಹೋಮ್ ಟೂರ್. ಕೂರ್ಗಿನ ಶನಿವಾರ ಸಂತೆಯಲ್ಲಿರೋ ನಮ್ಮ ಪುಟ್ಟದಾದ ಚೊಕ್ಕದಾದ ಸೂಪರಾದ, ನಾನು ಅಂದ್ಕೊಂಡಿರೋದು, ನೀವೇನು ಗೊತ್ತಿಲ್ಲ, ಹೆತ್ತವರಿಗೆ ಹೆಗ್ಗಣ ಮುದ್ದಲ್ವಾ, ಹಾಗೆ ನಮ್ಮನೆ ನನ್ನ ಪ್ರಾಣ. ಹಾಗೆ ನಮ್ಮನೆ ನಿಮಗೆ ಏನು ಅನ್ನಿಸ್ತು ಕಮೆಂಟ್ ಮಾಡಿ. ನಮ್ಮನೆ ಇಷ್ಟ ಆಯಿತಾ? ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮೆಲ್ಲರನ್ನ ನಾನು ಇನ್ವೈಟ್ ಮಾಡ್ತಾ ಇದ್ದೇನೆ. ನೀವೆಲ್ಲ ನಮ್ಮ ಮನೆಗೆ ಬನ್ನಿ, ಮಸ್ತ್ ಮಜಾ ಮಾಡೋಣ. ನಮ್ಮನೆ ಸುತ್ತಮುತ್ತ ಎಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೇನೆ. ಮತ್ತು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಡೈಲಿ ಹಾಕೋ ವೀಡಿಯೋಸ್ದು ನೋಟಿಫಿಕೇಷನ್ ಬರುತ್ತೆ. ಎಲ್ಲರೂ ಹೀಗೆ ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಸಪೋರ್ಟ್ ಹೀಗೆ ಇರಲಿ. ನಿಮ್ಮ ಸುಂದರವಾದ, ಮನಸ್ಸಿಗೆ ತುಂಬ ಹತ್ತಿರವಾದಂಥ ಕಮೆಂಟ್ಗಳಿಗೆ ನಾನು ಎದುರು ನೋಡ್ತಾ ಇರ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ. ಎನಿವೆ ಫ್ರೆಂಡ್ಸ್, ನಿಮಗಿಷ್ಟ ಆಯಿತು ಇವತ್ತಿನ ನನ್ನ ಈ ಲಾಗ್ ಅಂತ ನಾನು ಅಂದ್ಕೊಂಡಿದ್ದೇನೆ. ಹೊಟ್ಟೆ ಹಸಿತಾ ಇದೆ, ಊಟ ಮಾಡಬೇಕು. ನೀವು ಕೂಡ ಊಟ ಮಾಡಿ, ಎಲ್ಲರೂ ಲೈಫನ್ನ ಸೂಪರಾಗಿ ಎಂಜಾಯ್ ಮಾಡಿ,
ಖುಷಿಯಾಗಿರಿ, ಹ್ಯಾಪಿಯಾಗಿರಿ, ನಗುತ್ತಾ ಇರಿ. ನಿಮ್ಮ ಫ್ಯಾಮಿಲಿನ, ನಿಮ್ಮ ಕುಟುಂಬನ ಎಲ್ಲನೂ ಪ್ರೀತಿ ಮಾಡಿ. ಅಕ್ಕಪಕ್ಕದಲ್ಲಿರ್ಬೋದು ಎಲ್ಲರಿಗೂ ಹತ್ತಿರವಾಗಿರಿ, ಪ್ರೀತಿಯಿಂದ ನೋಡಿ. ಎಲ್ಲರ ಪ್ರೀತಿ, ವಿಶ್ವಾಸ, ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಮತ್ತು ನಿಮ್ಮೆಲ್ಲರ ಆದರದ ಸ್ವಾಗತ, ಸಪೋರ್ಟ್, ಪ್ರೀತಿ ಎಲ್ಲ ನನ್ನ ಮೇಲೆ ಸದಾ ಇರಲಿ. ಇಷ್ಟು ಹೇಳಿ ನನ್ನ ಇವತ್ತಿನ ನನ್ನ ಲಾಗನ್ನು ನಾನು ಎಂಡ್ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್. ಮತ್ತೆ ನಾಳೆ ಬೇರೆ ವಿಡಿಯೋಗಳ ಮೂಲಕ ನಿಮ್ಮ ಹತ್ರ ಬರ್ತೇನೆ. ನಾನು ಯಾವ ರೀತಿ ವಿಡಿಯೋ ಮಾಡಬೇಕನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಓಕೆ, ಬಾಯ್, ಟೇಕ್ ಕೇರ್. ಜಸ್ಟಿಸ್ ಫಾರ್ ಸೌಜನ್ಯ. ಬಾಯ್ ಫ್ರೆಂಡ್ಸ್. ಲವ್ ಯು ಆಲ್.